ನಮಸ್ಕಾರ ಸ್ನೇಹಿತರೆ, ರಾಹುಲ್ ಗಾಂಧಿ ಅವರ ದ್ವಿಪೌರತ್ವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಈ ಮಾಹಿತಿಯನ್ನು ನೀವು ತಿಳ್ಕೊಂಡ್ರೆ ಖಂಡಿತವಾಗಿ ನಿಮ್ಗೆ ಆಶ್ಚರ್ಯ ಆಗ್ತದೆ. ಅದರ ಜೊತೆಗೆ ಇಡೀ ದೇಶಕ್ಕೆ ಇಲ್ಲಿವರೆಗೆ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾಗಿ ಮೋಸ ಮಾಡ್ತಾ ಬಂದಿದೆ ಅನ್ನೋದು ಕೂಡ ಗೊತ್ತಾಗ್ತದೆ. ಹಾಗಾದ್ರೆ ಲೇಟೆಸ್ಟ್ ಆಗಿ ಯಾವ ರೀತಿಯಾದಂತಹ ಮಾಹಿತಿ ಇಲ್ಲಿ ಹೊರ ಬೀಳ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಎತ್ತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ರಾಹುಲ್ ಗಾಂಧಿ ಅವರ ದ್ವಿಪೌರತ್ವ ಕೇಸಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ನಡೆದಿರುವಂತಹ ಎಲ್ಲಾ ಡೆವಲಪ್ಮೆಂಟ್ಸ್ ಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಸದ್ಯಕ್ಕೆ ಈ ಪ್ರಕರಣ ಅಲಹಾಬಾದ್ ಹೈಕೋರ್ಟ್ ನ ಲಕ್ನೋ ಬೆಂಚ್ ನಲ್ಲಿ ನಡೀತಾ ಇದೆ. ಈ ಪ್ರಕರಣದ ಫಿರ್ಯಾದಿದಾರರು ವಿಘ್ನೇಶ್ ಶಿಶಿರ್. ನಿಮ್ಗೆ ಗೊತ್ತಿದೆ, ಇವರು ಕರ್ನಾಟಕದ ಬಿಜೆಪಿ ಕಾರ್ಯಕರ್ತ. ಇವರು ಈ ಕೇಸನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ನ್ಯಾಯಾಧೀಶರು ಕೇಂದ್ರ ಗೃಹ ಸಚಿವಾಲಯದಿಂದ ಕೆಲವೊಂದು ಡೀಟೇಲ್ಸ್ ಗಳನ್ನ ಕೇಳಿದ್ರು. ಬ್ರಿಟನ್ ಸರ್ಕಾರದಿಂದ ರಾಹುಲ್ ಗಾಂಧಿ ಅವರು ಸಂಬಂಧಪಟ್ಟಂತ ಕೆಲವೊಂದು ವಿಷಯಗಳನ್ನ ಕಲೆಕ್ಟ್ ಮಾಡಿ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು ಅಂತ ಈ ಹಿಂದೆನೆ ಕೋರ್ಟ್ ಹೇಳಿತ್ತು. ಆದ್ರೂ ಕೂಡ ಕೇಂದ್ರ ಗೃಹ ಸಚಿವಾಲಯ ತುಂಬಾ ಡಿಲೇ ಮಾಡಿತ್ತು. ನಿಮ್ಗೆ ಗೊತ್ತಿರಬಹುದು, ಬಹಳಷ್ಟು ಬಾರಿ ನಾನು ಕೂಡ ಹೇಳಿದ್ದೆ, ಮೋಸ್ಟ್ಲಿ ರಾಹುಲ್ ಗಾಂಧಿಯನ್ನ ದೇಶದಿಂದ ಹೊರ ಕಳಿಸ್ಲಿಕ್ಕೆ ಬಿಜೆಪಿ ಸರ್ಕಾರ ತಯಾರಿಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ದೇಶದಲ್ಲಿದ್ರೇನೆ ಬಿಜೆಪಿಗೆ ಕೆಲವೊಂದು ಅಡ್ವಾಂಟೇಜಸ್ ಇದೆ. ಆದ್ರಿಂದಾಗಿ ಯಾವುದೇ ಕಾರಣಕ್ಕೆ ರಾಹುಲ್ ಗಾಂಧಿಯ ದ್ವಿಪೌರತ್ವ ಕೇಸಿಗೆ ಸಂಬಂಧಪಟ್ಟಂತೆ ಪೂರಕ ದಾಖಲೆಗಳನ್ನ ಕೇಂದ್ರ ಸರ್ಕಾರ ಸಬ್ಮಿಟ್ ಮಾಡೋದಿಲ್ಲ. ಆ ಮೂಲಕ ಅವರನ್ನ ರಕ್ಷಿಸಲಿಕ್ಕೆ ಇಲ್ಲಿ ಮೋದಿ ಸರ್ಕಾರ ಕೂಡ ಪ್ರಯತ್ನಿಸ್ತಾ ಇದೆ. ಈ ರೀತಿಯಾಗಿ ಕೂಡ ನಾವು ಹೇಳಿದ್ದೀವಿ. ನಾನ್ ಮಾತ್ರ ಅಲ್ಲ, ಬಹಳಷ್ಟು ಜನ ಇದೇ ರೀತಿ ಮಾತಾಡ್ತಾ ಇದ್ರು. ಕಾರಣ ಏನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರು ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಮಾತಾಡ್ತಾರೆ, ಅದರಿಂದಾಗಿ ಬಿಜೆಪಿಗೆ ಯಾವ ರೀತಿಯಾಗಿ ಅಡ್ವಾಂಟೇಜ್ ಆಗುತ್ತೆ, ಇದೆಲ್ಲವೂ ನೀವು ನೋಡಿರ್ತೀರಾ. ಆದ್ರಿಂದಾಗಿ ರಾಹುಲ್ ಗಾಂಧಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಒಂದು ದಿವ್ಯ ಮೌನವನ್ನ ಪ್ರದರ್ಶನ ಮಾಡ್ತಾ ಇತ್ತು. ಆದ್ರೆ ಯಾವಾಗ ಕೋರ್ಟ್ ಕೇಂದ್ರ ಸರ್ಕಾರದ ಮೇಲೆ ಚಾಟಿಯನ್ನು ಬೀಸ್ತೋ, ಈಗ ಕೇಂದ್ರ ಸರ್ಕಾರ ಒಂದಿಷ್ಟು ದಾಖಲೆಗಳನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿದೆ. ಕೇವಲ ದಾಖಲೆಗಳನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ರೆ ಅದ್ರ ಬಗ್ಗೆ ನಾವು ಅಷ್ಟೇನು ಮಹತ್ವ ಕೊಡಬೇಕಾಗಿರ್ಲಿಲ್ಲ. ಆದ್ರೆ ಇಲ್ಲಿ ಕೇಂದ್ರ ಗೃಹ ಸಚಿವಾಲಯ ನ್ಯಾಯಾಧೀಶರ ಬಳಿ ಒಂದು ರಿಕ್ವೆಸ್ಟ್ ಅನ್ನು ಕೂಡ ಮಾಡ್ಕೊಂಡಿದೆ. ಅದೇನು ಅಂತ ಹೇಳಿದ್ರೆ, ಈ ಕೇಸ್ ತುಂಬಾ ಸೆನ್ಸಿಟಿವ್ ಆಗಿರೋದ್ರಿಂದ ಈ ಕೇಸನ್ನ ಯಾವುದೇ ಕಾರಣಕ್ಕೆ ಓಪನ್ ಕೋರ್ಟ್ ನಲ್ಲಿ ನಡೆಸಬೇಡಿ, ಅತ್ಯಂತ ಸೀಕ್ರೆಟ್ ಆಗಿ ಈ ಕೇಸ್ ನ ಹ್ಯಾಂಡಲ್ ಮಾಡಿ. ಅಂದ್ರೆ ವಿಚಾರಣೆ ಏನಿದ್ರು ಕೂಡ ಸೀಕ್ರೆಟ್ ಆಗಿ ವಿಚಾರಣೆ ನಡೀಬೇಕು. ಓಪನ್ ಕೋರ್ಟ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಚಾರಣೆ ನಡೆಸಬಾರದು. ಈ ರೀತಿಯಾಗಿ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದೆ. ಯಾವಾಗ ಕೇಂದ್ರ ಸರ್ಕಾರ ಈ ರೀತಿಯಾಗಿ ರಿಕ್ವೆಸ್ಟ್ ಮಾಡ್ಕೊಂತೋ, ಆಗ ಈ ಕೇಸ್ ನ ತೀವ್ರತೆ ಏನು ಅನ್ನೋದು ಎಲ್ರಿಗೂ ಅರ್ಥ ಆಗ್ಲಿ ಪ್ರಾರಂಭ ಆಗಿದೆ. ಅಂದ್ರೆ ಇಲ್ಲಿ ರಾಹುಲ್ ಗಾಂಧಿ ಸಂಬಂಧಪಟ್ಟಂತೆ ಬಹಳಷ್ಟು ಮಹತ್ವದ ದಾಖಲೆಗಳನ್ನ ಈಗ ಕೇಂದ್ರ ಸರ್ಕಾರ ಕೋರ್ಟಿಗೆ ಸಬ್ಮಿಟ್ ಮಾಡಿದೆ. ಈ ಎಲ್ಲಾ ವಿಷಯಗಳು ಒಂದ್ ವೇಳೆ ಸಾರ್ವಜನಿಕರಿಗೆ ಗೊತ್ತಾದ್ರೆ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಆಗುವಂತ ಸಾಧ್ಯತೆ ಇರ್ತದೆ. ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ನ ಬೆಂಬಲಿಗರು ದೇಶದಲ್ಲಿ ಅಶಾಂತಿಯನ್ನು ಉಂಟು ಮಾಡುವಂತ ಸಾಧ್ಯತೆ ಇದೆ. ಆದ್ರಿಂದಾಗಿ ಈ ವಿಚಾರಣೆನ ಆದಷ್ಟು ಸೀಕ್ರೆಟ್ ಆಗಿ ನಡೆಸಿ ಅಂತ ಕೇಂದ್ರ ಸರ್ಕಾರ ಕೋರ್ಟ್ ನ ಕೇಳ್ಕೊಂಡಿದೆ ಅನಿಸ್ತದೆ. ಇಲ್ಲಿ ಕೇಂದ್ರ ಗೃಹ ಸಚಿವಾಲಯ ರಾಹುಲ್ ಗಾಂಧಿ ಅವರಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಇಮೇಲ್ ಗಳನ್ನ ಕಲೆಕ್ಟ್ ಮಾಡಿಕೊಟ್ಟಿದೆ. ಅದೇ ರೀತಿಯಲ್ಲಿ ಬಹಳಷ್ಟು ದಾಖಲೆಗಳು, ಅವರ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಡೀಟೇಲ್ಸ್, ಹಾಗೇನೆ ಅವರ ಪಾಸ್ಪೋರ್ಟ್ ಸಂಬಂಧಪಟ್ಟಂತೆ ಬಹಳಷ್ಟು ಡೀಟೇಲ್ಸ್ ಗಳನ್ನ ಕೂಡ ಇದರಲ್ಲಿ ಲಗತ್ತಿಸಿರುವಂತಹ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಅವರ ಮೇಲೆ ಬಹಳ ದಿನಗಳಿಂದ ಒಂದು ಅಪಾದನೆ ಇದೆ. ಅದೇನು ಅಂತ ಹೇಳಿದ್ರೆ, ಅವರು ಸಾಮಾನ್ಯವಾಗಿ ವಿದೇಶಗಳಿಗೆ ಹೋದ ಸಂದರ್ಭದಲ್ಲಿ ರಾಹುಲ್ ವಿನ್ಸಿ ಅನ್ನುವ ಹೆಸರಿನಲ್ಲೇ ವ್ಯವಹಾರವನ್ನು ನಡೆಸ್ತಾರೆ. ಹಾಗೇನೆ ಅದೇ ಹೆಸರಿನ ಪಾಸ್ಪೋರ್ಟ್ ನ ಕೂಡ ಉಪಯೋಗಿಸ್ತಾರೆ ಅಂತಕೊಂಡು ಜನಜನಿತವಾಗಿರುವಂತಹದ್ದು. ಪಾಸ್ಪೋರ್ಟ್ ಸಂಬಂಧಪಟ್ಟಂತೆ ಈ ಎಲ್ಲಾ ವಿವರಗಳನ್ನ ಇದರಲ್ಲಿ ಲಗತ್ತಿಸಿರುವಂತಹ ಸಾಧ್ಯತೆ ಇದೆ. ಅದೇ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ಬ್ರಿಟನ್ ಕಂಪನಿ ಒಂದರಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಆ ಕಂಪನಿಯಲ್ಲಿ ನಡೆಸಿರುವಂತಹ ವ್ಯವಹಾರಗಳು, ಹಾಗೇನೆ ಬ್ಯಾಂಕ್ ಗಳಿಗೆ ಕೊಟ್ಟಿರುವಂತಹ ಚೆಕ್ ಗಳಿರ್ಬೋದು ಅಥವಾ ಬೇರೆ ಬೇರೆ ಡೀಟೇಲ್ಸ್ ಇರ್ಬೋದು, ಆ ಎಲ್ಲಾ ದಾಖಲೆಗಳನ್ನ ಇಲ್ಲಿ ಸಬ್ಮಿಟ್ ಮಾಡಿರುವಂತಹ ಸಾಧ್ಯತೆ ಇದೆ. ಈ ಕೇಸನ್ನ ನಡೆಸ್ತಾ ಇರುವಂತಹ ವಿಘ್ನೇಶ್ ಶಿಶಿರ್ ಅವರು ಕೂಡ ತಮ್ಮ ಎಕ್ಸ್ ಖಾತೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸಿದ್ದಾರೆ. ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಏನನ್ನ ಬರ್ಕೊಂಡಿದ್ದಾರೆ ಅಂತ ಸಂಕ್ಷಿಪ್ತವಾಗಿ ಓದಿ ಹೇಳ್ತೇನೆ, ನೀವು ಕೂಡ ಒಮ್ಮೆ ಕೇಳ್ಕೊಳ್ಳಿ. ಆನರೇಬಲ್ ಯೂನಿಯನ್ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ ಶ್ರೀ ಅಮಿತ್ ಶಾ ಜಿ ಫಾರ್ ಕ್ಲಿಯರಿಂಗ್ ಅಂಡ್ ಅಪ್ರೂವಿಂಗ್ ಸಚ್ ಟಾಪ್ ಸೀಕ್ರೆಟ್ ರೆಕಾರ್ಡ್ಸ್ ಅಂಡ್ ಫೈಲ್ಸ್ to be produced before the Honorable Allahabad High Court at Lucknow bench in the case of British citizenship of Mr. Rahul Gandhi / Rahul Vinci, MP Lok Sabha Rai Bareli. The best kept hidden top secrets of last 30 years by Congress party has been opened in the High Court at Lucknow. The entire nation is ever indebted to your good selves for the zero tolerance policy towards foreigners illegally staying in India. I will make every effort to win this case and see to that illegal foreigner sitting in Lok Sabha from past 22 years is convicted and jailed. As a third generation Karyakarta of Bharatiya Janata Party and as a third generation Swayamsevak, I am ever indebted till my last breath. Jai Hind, Vande Mataram. ಈ ರೀತಿಯಾಗಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹಾಕಿದ್ದಾರೆ.
ಇಲ್ಲಿ ವಿಘ್ನೇಶ್ ಶಿಶಿರ್ ಅವರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ಕಳೆದ 30 ವರ್ಷಗಳಿಂದ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇರುವಂತಹ ಒಂದಿಷ್ಟು ದಾಖಲೆಗಳನ್ನ ನೀವು ಹೊರತರೋದ್ರ ಮುಖಾಂತರ ದೇಶಕ್ಕೆ ಒಳ್ಳೆಯದನ್ನ ಮಾಡ್ಲಿಕ್ಕೆ ಹೊರಟಿದ್ದೀರಾ ಅಂತ ಹೇಳಿದ್ದಾರೆ. ಹಾಗೆಯೇ ಕಾನೂನು ಬಾಹಿರವಾಗಿ ಭಾರತದಲ್ಲಿ ನೆಲೆಸುತ್ತಿರುವಂತಹ ಅಕ್ರಮ ವಿದೇಶಿಗರ ವಿರುದ್ಧವಾಗಿ ನಿಮ್ಮ 0 ಟಾಲರೆನ್ಸ್ ಏನಿದೆ ಇದಕ್ಕೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಕೊನೆಯದಾಗಿ ನನ್ನ ಕೊನೆ ಉಸಿರಿರುವವರೆಗೂ ಕೂಡ ನಾನು ಈ ಕೇಸ್ನಲ್ಲಿ ಹೋರಾಡ್ತೇನೆ ಅಂತ ಹೇಳಿದ್ದಾರೆ. ಇಲ್ಲಿ ಕೊನೆಯದಾಗಿ ಅವರು ಹೇಳಿರುವಂತಹ ಮಾತೇನಿದೆ ಅದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಕೊಡಬೇಕಾಗ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ವಿಘ್ನೇಶ್ ಶಿಶಿರ್ ಅವರ ಹತ್ಯೆ ಮಾಡ್ಲಿಕ್ಕೂ ಕೂಡ ಪ್ರಯತ್ನ ನಡೀತಾ ಇದೆ. ನಿಮ್ಗೆ ಗೊತ್ತಿರಬಹುದು, ಕೋರ್ಟ್ ಕೂಡ ಅವರಿಗೆ ವಿಶೇಷ ಭದ್ರತೆಯನ್ನು ಒದಗಿಸಿ ಅಂತ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಹೇಳಿದ್ದಾರೆ. ಆ ಮುಖಾಂತರ ಅವರಿಗೆ ವಿಶೇಷವಾದಂತಹ ಸೆಕ್ಯೂರಿಟಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಇಲ್ಲಿ ರಾಹುಲ್ ಗಾಂಧಿ ಅವರ ಬಗ್ಗೆ ಇಷ್ಟೆಲ್ಲ ವಿವಾದಗಳಿದ್ರು ಕೂಡ ಅವ್ರನ್ನ ಇನ್ನೂ ಯಾಕೆ LOP ಆಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೋ ಗೊತ್ತಿಲ್ಲ. ಆದಷ್ಟು ಬೇಗ ಅವ್ರನ್ನ LOP ಸ್ಥಾನದಿಂದ ಕೆಳಗಡೆ ಇಳಿಸೋದು ಉತ್ತಮ ಅನಿಸ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಕಳೆದ 22 ವರ್ಷಗಳಿಂದ ಇವರು ದೇಶಕ್ಕೆ ಸತತವಾಗಿ ಸುಳ್ಳನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅಲ್ಲದೆ ಸದ್ಯಕ್ಕೆ ಅವರು ಲೋಕಸಭೆಯಲ್ಲಿ LOP ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಓರ್ವ ಬ್ರಿಟನ್ ಪ್ರಜೆ ನಮ್ಮ ದೇಶದ ಲೋಕಸಭೆಯ ವಿರೋಧ ಪಕ್ಷದ ನಾಯಕನಾಗಿದ್ರೆ ಅದನ್ನ ನಾವು ಸಹಿಸಿಕೊಳ್ಳಿ ಸಾಧ್ಯ ಇದೆಯಾ? ಖಂಡಿತವಾಗಿ ಯಾರು ಕೂಡ ಇದನ್ನು ಸಹಿಸಿಕೊಳ್ಬಾರ್ದು. ಆದಷ್ಟು ಬೇಗ ರಾಹುಲ್ ಗಾಂಧಿಯನ್ನ ಈ ಸ್ಥಾನದಿಂದ ಕೆಳಗಡೆ ಇಳಿಸಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಇಂಡಿ ಒಕ್ಕೂಟದವರು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕಾರ್ಯಪ್ರವೃತ್ತರಾಗ್ತಾರೆ ನಾವು ಅದಕ್ಕಾಗಿ ಕಾದ್ ನೋಡ್ಬೇಕಾಗ್ತದೆ. ಆದ್ರೆ ಒಂದೊಂದು ಸತ್ಯ, ರಾಹುಲ್ ಗಾಂಧಿ ಅವರು ನಡ್ಕೊಳ್ತಾ ಇರುವಂತಹ ರೀತಿ ಇದೆಲ್ಲದನ್ನು ನೋಡಿದಾಗ ಅವರಿಗೆ ನಮ್ಮ ದೇಶದ ಬಗ್ಗೆ ಅಂತಹ ಉತ್ತಮವಾದಂತಹ ಭಾವನೆ ಇಲ್ಲ. ಹೋದಲ್ಲಿ ಬಂದಲ್ಲಿ ದೇಶದ ವಿರುದ್ಧವಾಗಿ ಮಾತಾಡ್ತಾರೆ. ವಿದೇಶಗಳಿಗೆ ಹೋದ ಸಂದರ್ಭದಲ್ಲಿ ಕೂಡ ಅಷ್ಟೇ ಭಾರತದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಅಂತೇಳಿ ಹೇಳ್ತಾರೆ. ಹಾಗೇನೆ ನಮ್ಮ ಪ್ರಧಾನಿಯನ್ನ ಅವರು ಓರ್ವ ಸರ್ವಾಧಿಕಾರಿ ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನ ರಕ್ಷಣೆ ಮಾಡ್ಲಿಕ್ಕಾಗಿ ವಿದೇಶದಲ್ಲಿ ರಿಕ್ವೆಸ್ಟ್ ಮಾಡ್ಕೊಂತಾರೆ, ನೀವು ಕೂಡ ನಮ್ಮ ದೇಶಕ್ಕೆ ಬನ್ನಿ, ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನ ರಕ್ಷಣೆ ಮಾಡ್ಲಿಕ್ಕೆ ನೀವು ಕೈ ಜೋಡಿಸಿ. ಈ ರೀತಿಯಾಗಿ ಬೇರೆ ಬೇರೆ ದೇಶಗಳನ್ನ ಅವರು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದಾರೆ. ರಾಹುಲ್ ಗಾಂಧಿ ಅವರ ಈ ರೀತಿಯಾದಂತಹ ವರ್ತನೆಯನ್ನು ನೋಡಿದಾಗ ನಮ್ಗೆ ಅರ್ಥ ಆಗೋದೇನು ಅಂತ ಹೇಳಿದ್ರೆ, ಅವರು ಏನೋ ಕೆಲವೊಂದು ವಿಷಯಗಳನ್ನ ಮುಚ್ಚಿಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಹಾಗಾಗಿ ದೇಶದಲ್ಲಿ ದಂಗೆ ಎಬ್ಬಿಸುವಂತಹ ಪ್ರಯತ್ನಕ್ಕೆ ಕೂಡ ಅವರು ಕೈ ಹಾಕಿದ್ದಾರೆ. ರಾಹುಲ್ ಗಾಂಧಿ ಅವರು ಪ್ರತಿ ಬಾರಿ ಕೂಡ ಅಷ್ಟೇ ವಿದೇಶಕ್ಕೆ ಹೋದ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಮಾತಾಡ್ಕೊಂಡು ಬರ್ತಾರೆ. ಆದ್ರೆ ಕಾಂಗ್ರೆಸ್ ಪಕ್ಷದವರು ಅದನ್ನು ಯಾವುದೇ ಕಾರಣಕ್ಕೆ ವಿರೋಧಿಸೋದಿಲ್ಲ. ಅವ್ರು ಏನ್ ಹೇಳಿದಾರೋ ಅದು ಸರಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಅವರು ನಮ್ಮ ದೇಶದಲ್ಲಿ ದಂಗೆ ಏಳಿಸ್ಲಿಕ್ಕೂ ಕೂಡ ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ, ರಾಹುಲ್ ಗಾಂಧಿ ಅವರು ನಮ್ಮ ದೇಶದ ಜನ್ಜಿ ಏನಿದೆ ಅವ್ರನ್ನ ದೇಶದ ವಿರುದ್ಧ ಎತ್ತಿ ಕಟ್ಟಲಿಕ್ಕೆ ಎಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಬಾಂಗ್ಲಾ, ಶ್ರೀಲಂಕಾ, ನೇಪಾಳ ಅಲ್ಲೆಲ್ಲ ಯಾವ ರೀತಿಯಾದಂತಹ ಗಲಭೆಗಳು ನಡೀತೋ ಅಂತಹದ್ದೇ ಗಲಭೆಯನ್ನ ದೇಶದಲ್ಲಿ ಸೃಷ್ಟಿ ಮಾಡ್ಲಿಕ್ಕೆ ಕೂಡ ಪ್ರಯತ್ನಿಸ್ತಾ ಇದ್ದಾರೆ. ಆದ್ರೆ ಯಾಕೋ ರಾಹುಲ್ ಗಾಂಧಿ ಅವರು ಅದರಲ್ಲಿ ಅಷ್ಟೊಂದು ಸಫಲರಾಗ್ಲಿಲ್ಲ. ಆದ್ರೆ ಅವರು ತಮ್ಮ ಪ್ರಯತ್ನವನ್ನ ಮಾತ್ರ ಕೈ ಬಿಡ್ಲಿಲ್ಲ. ಇವಾಗಲೂ ಕೂಡ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೇನೆ ಲೋಕಸಭೆಯಲ್ಲಿ ಕೂಡ ಅಷ್ಟೇ ಸದನ ಸುಸೂತ್ರವಾಗಿ ನಡೀಲಿಕ್ಕೂ ಕೂಡ ಅವರು ಬಿಡ್ತಾ ಇಲ್ಲ. ಇತ್ತೀಚೆಗೆ ಅವರು ಮಿತಿ ಮೀರಿ ವರ್ತಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಪಾರ್ಲಿಮೆಂಟ್ ನ ಮೆಟ್ಟಲ್ನಲ್ಲಿ ಕೂತ್ಕೊಂಡು ಚಹಾ ಕಾಫಿಯನ್ನ ಸೇವನೆ ಮಾಡುವ ಮಟ್ಟಿಗೆ ರಾಹುಲ್ ಗಾಂಧಿ ಅವರು ತಮ್ಮ ಅಶಿಸ್ತನ್ನು ತೋರಿಸ್ತಾ ಇದ್ದಾರೆ. ಆದ್ರೆ 100 ವರ್ಷಕ್ಕೂ ಹೆಚ್ಚು ಇತಿಹಾಸ ಉಳ್ಳಂತಹ ಕಾಂಗ್ರೆಸ್ ಪಕ್ಷ ಇದೆಲ್ಲದನ್ನು ನೋಡಿಕೊಂಡು ಸೈಲೆಂಟ್ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಎಲ್ಲರೂ ಕೂಡ ಅಷ್ಟೇ ಗುಲಾಮಿ ಮನಸ್ಥಿತಿಯನ್ನು ಹೊಂದಿರುವವರು. ಹಾಗಾಗಿ ಅವ್ರು ಯಾರು ಕೂಡ ರಾಹುಲ್ ಗಾಂಧಿಯವರ ವಿರುದ್ಧವಾಗಿ ಮಾತಾಡುವಂತಹ ದಾಷ್ಟ್ಯವನ್ನು ತೋರೋದಿಲ್ಲ. ಆದ್ರೆ ಸದ್ಯಕ್ಕೆ ಕೋರ್ಟ್ ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನೋಡಿದ್ರೆ ಆದಷ್ಟು ಶೀಘ್ರದಲ್ಲೇ ರಾಹುಲ್ ಗಾಂಧಿ ಅಥವಾ ರಾಹುಲ್ ವಿನ್ಸಿಯನ್ನ ನಮ್ಮ ದೇಶದಿಂದ ಹೊರ ಕಳಿಸುವಂತಹ ಸಮಯ ಬಂದೇ ಬರಬಹುದು. ಒಂದ್ ವೇಳೆ ಇಲ್ಲಿ ರಾಹುಲ್ ಗಾಂಧಿ ಅವರು ದ್ವಿಪೌರತ್ವವನ್ನು ಹೊಂದಿರೋದು ಸಾಬೀತಾದ್ರೆ ಅವರು ಬಹಳಷ್ಟು ವರ್ಷಗಳ ಕಾಲ ಜೈಲಿನಲ್ಲಿ ಕೊಳೆಯಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಒಮ್ಮೆ ಅವರ ಶಿಕ್ಷೆ ಮುಗಿದ ನಂತರ ಅವರ ದೇಶವಾದಂತಹ ಬ್ರಿಟನ್ಗೆ ಅವ್ರನ್ನ ಗಡಿಪಾರು ಮಾಡ್ತಾರೆ. ಇದೆಲ್ಲದ್ರ ಜೊತೆ ಈ ಸೀಕ್ರೆಟ್ ಅನ್ನ ಇಷ್ಟು ವರ್ಷ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಂತಹ ಸೋನಿಯಾ ಗಾಂಧಿ ಅಂಡ್ ಫ್ಯಾಮಿಲಿ ಬಗ್ಗೆ ಜನರಿಗೆ ಅತ್ಯಂತ ತಿರಸ್ಕಾರದ ಭಾವನೆ ಕೂಡ ಇಲ್ಲಿ ಹುಟ್ಕೊಳ್ಳುವಂತ ಸಾಧ್ಯತೆ ಇರ್ತದೆ. ನೋಡೋಣ ಮುಂದಿನ ದಿನಗಳಲ್ಲಿ ಕೋರ್ಟ್ ನಲ್ಲಿ ಈ ಕೇಸಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಬೆಳವಣಿಗೆಗಳು ನಡೀತದೆ ಅಂತ ಸ್ನೇಹಿತರೆ, ನಿಮ್ಗೆ ಏನಿಸ್ತದೆ? ರಾಹುಲ್ ಗಾಂಧಿ ಅವರು ದ್ವಿಪೌರತ್ವವನ್ನು ಹೊಂದಿದ್ದಾರಾ ಅಥವಾ ಅವರು ಕೇವಲ ಭಾರತೀಯ ಪ್ರಜೆಯಾಗಿ ಉಳ್ಕೊಂಡಿದ್ದಾರಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚಿಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.